ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಸ್ಕೂಲಿಗೆ ಇವತ್ತು ಬೇಗ ಹೋಗಿದ್ದೇನೆ. 6:45ಕ್ಕೆ ಸ್ಕೂಲಲ್ಲಿದ್ದೇನೆ. ಜೋರು ಮಳೆ ಬರ್ತಾ ಇದೆ ನೋಡಿ. ನಾನು ಅಲ್ಲಿ ಸೌಂಡ್ ಸ್ವಲ್ಪ ಮ್ಯೂಟ್ ಮಾಡಿದ್ದೇನೆ. ಇವತ್ತು ಖೋ ಖೋ ಪಂದ್ಯಾಟವಿದೆ, ವಲಯ ಮಟ್ಟದ್ದು. ಹಾಗಾಗಿ ಅಡುಗೆ ಕೆಲಸದಲ್ಲಿ ಸ್ವಲ್ಪ ಜಾಸ್ತಿ ಅಡುಗೆ ಆಗಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೇಗ ಬಂದೆ. ನಾನು ಒಬ್ಬಳೇ ಅಲ್ಲ, ಇನ್ನೊಬ್ಬರು ಇದ್ದಾರೆ ಅಡುಗೆಯವರು. ಮತ್ತು ಒಬ್ಬರು ಅಡುಗೆಯವರನ್ನು ಹೇಳಿದ್ದಾರೆ, ದಯಾನಂದ ಅಂತ. ಒಳ್ಳೆ ಕ್ಯಾಟರರ್ಸ್, ಒಳ್ಳೆ ಅಡುಗೆ ಮಾಡ್ತಾರೆ. ಹಾಗೆ ಅವರು ಬರ್ತಾರೆ. ಈಗ ಕೆಲಸ ಇರುತ್ತದಲ್ಲ, ತುಂಬ ಕೆಲಸ ಇರ್ತದೆ, ಅದಕ್ಕೋಸ್ಕರ ನಾನು ಬೇಗ ಬಂದೆ. ಬಂದು ಮತ್ತೆ ಆದರೆ ನಾನು ಖೋ ಖೋ ಆಡೋದನ್ನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಅಂದರೆ ತುಂಬ ಕೆಲಸ ಇರುತ್ತಲ್ಲ, ಅದಕ್ಕೋಸ್ಕರ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಅದು ಸ್ವಲ್ಪ ಮೇಲ್ಗಡೆ ಇತ್ತು ಇದು ಗ್ರೌಂಡು, ಹಾಗೆ ಅಲ್ಲಿಗೆ ಹೋಗಲಿಕ್ಕೆ ಆಗಲಿಲ್ಲ. ಮತ್ತು ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು, ಇಡೀ ದಿನ ಮಳೆಯೇ ಇತ್ತು. ಹಾಗಾಗಿ ಅಲ್ಲಿಗೆ ಹೋಗಲಿಕ್ಕೆ ಆಗಲಿಲ್ಲ ನಾನು. ಇವಾಗ ನಾನು ಕುಕ್ಕರಲ್ಲಿ ಬಟಾಣಿಯನ್ನು ಸ್ವಲ್ಪ ಬೇಯಿಸ್ತೇನೆ ಅಂತ ರೆಡಿ ಮಾಡ್ತಾಯಿದ್ದೇನೆ. ಸ್ವಲ್ಪ ಪ್ರಸಾದವನ್ನು ಇಲ್ಲಿ ನಾವು ಒಲೆ ಹಚ್ತೇವೆ ಅಲ್ವ, ಅದಕ್ಕೆ ಹಚ್ಚಿದೆ ನಾನು ಪ್ರಸಾದವನ್ನು. ಮನೆಯಿಂದ ತಂದು ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ದೇವರ ಇದು ನಮಗೆ ಅನುಗ್ರಹ ಬೇಕಾಗ್ತದಲ್ಲ, ಅದಕ್ಕೋಸ್ಕರ ನಾನಲ್ಲಿ ಸ್ವಲ್ಪ ಪ್ರಸಾದವನ್ನು ಸ್ಟವ್ಗೆ ಹಚ್ಚಿದೆ. ಇಲ್ಲಿ ನಾವು ಪಲಾವ್ಗೆಲ್ಲ ನೋಡಿ ರೆಡಿ ಮಾಡ್ತಾಯಿದ್ರು. ದೊಡ್ಡ ಪಾತ್ರೆ ಇಟ್ಟಿದ್ದಾರೆ ಇಲ್ಲಿ, ಅವರು ಮಾಡ್ತಾರೆ. ನಾವು ಅಲ್ಲಿ ಸಹಾಯಕರಾಗಿ ಮಾತ್ರ ಇದ್ದೀವಿ ಅಷ್ಟೇ, ಎಲ್ಲ ಅವರೇ ಮಾಡ್ತಾಯಿದ್ರು. ಇಲ್ಲಿ ನೋಡಿ ಕಮಿಟಿಯವರೆಲ್ಲ ಬಂದು ಇದು ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದಾರೆ. ಇದು ಆಲ್ರೆಡಿ ನಾವು ತರಕಾರಿಯನ್ನು ತೊಳೆದು ಇಟ್ಟದಲ್ಲಿ ಮತ್ತು ಅವರು ಕಟ್ ಮಾಡ್ತಾಯಿದ್ರು. ಇದು ಸೋನಾ ಮಸೂರಿ ಅಕ್ಕಿ, ಇದು ಪಲಾವ್ ಮಾಡಲಿಕ್ಕೆ ಸೋನಾ ಮಸೂರಿ ಅಕ್ಕಿಯನ್ನು ಇದು ಮಾಡಿದ್ದೇವೆ. ಇದು ಬಟಾಣಿ ಬೇಯಿಸಿ ಇಟ್ಟು, ಮತ್ತು ನೋಡಿ ಇದು ಪಲಾವ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಪಲಾವು ಉದುರುದುರಾಗಿತ್ತು, ತುಂಬ ಚೆನ್ನಾಗಿತ್ತು ಪಲಾವ್. ಆಮೇಲೆ ನಾವು ಬೇರೆ ಶಾಲೆಯಿಂದೆಲ್ಲ ಮಕ್ಕಳು ಬಂದಿದ್ದಾರಲ್ಲ, ಅವರಿಗೆಲ್ಲ ಬಡಿಸಲಂತ ಅಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆವು ನಾವು. ಮತ್ತು ನೋಡಿ ಇದು ಪಲಾವು, ಸಲಾಡ್ ಮತ್ತು ಕಷಾಯ, ಇದೆಲ್ಲ ಬೆಳಗಿನ ತಿಂಡಿ. ಮಕ್ಕಳನ್ನು ಸ್ವಲ್ಪ ಮಾತ್ರ, ಅವರ ಮುಖ ತೋರಿಸಿಲ್ಲ ನಾನು ಮಕ್ಕಳನ್ನು. ಕೆಲವರಿಗೆ ತಿಂದೆಲ್ಲ ಆಗಿದೆ, ಎಲ್ಲ ಹೆಚ್ಚಿನವರ ತಟ್ಟೆಯಲ್ಲಿಲ್ಲ, ಎಲ್ಲ ತಿಂದಾಗಿದೆ. ಸ್ವಲ್ಪ ಮಾತ್ರ ವೀಡಿಯೋ ಮಾಡೋಣ ಅಂತ ಫಾಸ್ಟಾಗಿ ಸ್ವಲ್ಪ ಅಲ್ಲಿ ನಮ್ಮ ಸರ್ ಇದ್ದರು, ಮುಂಚೆ ನಮ್ಮ ಸ್ಕೂಲಲ್ಲಿದ್ದರು, ಅವರಿದ್ದರು. ಹಾಗೆ ಸ್ವಲ್ಪ ಅಲ್ಲಿ ನರ್ವಸ್ ಆದೆ ನಾನು, ಅವರನ್ನು ನೋಡಿ ಹಾಗೆ ಅಲ್ಲೇ ನಿಲ್ಲಿಸಿದೆ ನಾನು. ಹಾಗೆ ಇಲ್ಲಿ ನಾವು ಕುಚ್ಚಲಕ್ಕಿಯನ್ನು ಬೇಯಿಸ್ತಾ ಇದ್ದೇವೆ ಇವತ್ತು. ಇದು ಈ ಅಕ್ಕಿ ಇಲ್ಲ, ಶಾಲೆಯ ಅಕ್ಕಿ ಹಾಕಲಿಲ್ಲ, ಸ್ಕೂಲಿನದ್ದು ಕುಚ್ಚಲಕ್ಕಿಯನ್ನು. ಇದು ಪಕ್ಕದ ಮನೆಯವರು ನಮಗೆ ಕೊಟ್ಟದ್ದು, ದಾನಿಗಳಾಗಿ ಕೊಟ್ಟಿದ್ದಾರೆ. ಗದ್ದೆಯಲ್ಲಿ ಅವರು ಬೇಯಿಸಿದಂಥ ಭತ್ತದ ಇದು ಅಕ್ಕಿಯನ್ನು ಕೊಟ್ಟಿದ್ದಾರೆ. ಇದು ಪಾಯಸ, ಮತ್ತು ಇದು ತೊಂಡೆಕಾಯಿ ಪಲ್ಯ ಮತ್ತು ಸಾಂಬಾರು ಇಷ್ಟಿತ್ತು ಅಡುಗೆಯಲ್ಲಿ. ಆಮೇಲೆ ಮೊಸರಿತ್ತು. ಹಾಗೆ ನಾನು ಹೋಗಿ ಬರಬೇಕಾದ್ರೆ ಸ್ವಲ್ಪ ವೀಡಿಯೋ ಮಾಡಿದೆ. ಅಂದರೆ ಹೋಗುವಾಗ ಸ್ವಲ್ಪ ತುಂಬ ಅರ್ಜೆಂಟಲ್ಲಿದ್ದೆ ಅಲ್ವಾ, ಅದಕ್ಕೋಸ್ಕರ ಬರುವಾಗ ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ. ತುಂಬ ಅಂದರೆ ತುಂಬ ಮಳೆ ಇತ್ತಲ್ಲ, ಹಾಗಾಗಿ ಇಲ್ಲಿ ಸ್ಪೀಡಾಗಿ ನೀರು ಹೋಗ್ತಾ ಇದೆ ನೋಡಿ. ಸ್ವಲ್ಪ ಮಾತ್ರ ವೀಡಿಯೋ ಮಾಡಿದ್ದು ನಾನು. ನೋಡಿ ಇದೇ ದಾರಿಯಲ್ಲಿ ನಾವು ಬರಬೇಕು ನೋಡಿ. ಎಲ್ಲ ಮರ ಎಲ್ಲ ಇದಕ್ಕೆಲ್ಲ ಗುದ್ದಿ ಅದೆಲ್ಲ ಹೋಗಿದೆ, ಎಲ್ಲ ಕಡೆ ಹೋಗಿದೆ ನೋಡಿ. ಇದೇ ದಾರಿಯಲ್ಲಿ ನಾವು ಬರಬೇಕು. ಇದರಲ್ಲಿ ಫುಲ್ಲು ನೀರಾದರೆ ನಾವು ಬರುವಂತಿಲ್ಲ, ಅಲ್ಲೇ ಆಚೆ ಕಡೆಯಲ್ಲಿ ನಿಂತುಕೊಳ್ಬೇಕು. ಮತ್ತು ಹೋಗಲಿಕ್ಕೆ ಆಗ್ತದೆ ಬೇರೆ ಕಡೆಯಿಂದ, ಆದರೆ ತುಂಬ ದೂರ ಆಗ್ತದೆ ಬರಲಿಕ್ಕೆ, ಅದು ತುಂಬ ದೂರ ಇರ್ತದೆ. ಹಾಗಾಗಿ ಅಲ್ಲಿಂದ ಹೋಗುವುದಿಲ್ಲ, ಇಲ್ಲಿಂದಾಗಿ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಬೆಳಿಗ್ಗೆ ನಾವು ಹೋಗುವಾಗ ಕೂಡ ಇಷ್ಟೇ ನೀರಿತ್ತು. ಹಾಗೆ ಈಗ ಬರುವಾಗ ಕೂಡ ಅಷ್ಟೇ. ಮಧ್ಯಾಹ್ನ ಇಲ್ಲ, ನಾನು ಒಂದು 3:30 ಕಳೆದಿದೆ. ನಾವು ಸಂಜೆ ಬರಬೇಕಾದ್ರೆ 3:30 ಎಲ್ಲ ಜಾಸ್ತಿ ಆಗಿದೆ. 4 ಗಂಟೆ ಹತ್ತಿರ ಆಗಿದೆ. ಮನೆಗೆ ಮುಟ್ಟುವಾಗ 4 ಗಂಟೆ ಆಗಿದೆ. ಇದೊಂದು ಚಿಕ್ಕ ವೀಡಿಯೋ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹೊಸದಾಗಿ ವೀಡಿಯೋ ನೋಡೋರೊಂದು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿ ಕೆಲಸ ಎಲ್ಲ ತುಂಬ ಚೆನ್ನಾಗೇ ಆಯಿತು. ಅಡುಗೆ ಕೆಲಸ ಕೂಡ ಅಷ್ಟೇ. ಎಲ್ಲ ಯಾರಿಗೂ ಒಂದು ನಾವೊಂದು ಕಾರ್ಯಕ್ರಮ ಮಾಡೋದಾದರೆ ಎಲ್ಲ
ಒಂದು ಹೆದರಿಕೆ ಇರ್ತದಲ್ಲ ನಮಗೆ, ಯಾವುದೇ ಒಂದು ಕೊರತೆ ಆಗಬಾರ್ದಲ್ಲಿ, ಯಾರಿಗೂ ಏನು ಒಂದು ಅವಘಡ ಆಗಬಾರ್ದು ಅಂಥದ್ದೆಲ್ಲ ಇರ್ತದಲ್ಲ. ಹಾಗಾಗಿ ಏನು ಒಂದು ಇದಾಗಲಿಲ್ಲ, ಒಳ್ಳೆಯ ರೀತಿಯಲ್ಲಿ ಆಗಿದೆ. ಅದೊಂದು ಖುಷಿ ಅಲ್ವಾ, ಅಷ್ಟಿದ್ರೆ ಸಾಕಲ್ಲ, ಮತ್ತೇನು ಬೇಕಲ್ವ ನಮಗೆ. ಓಕೆ, ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋದ ಬಗ್ಗೆ ಕಮೆಂಟ್ ಹಾಕಿ. ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಸರಿ ಮಾಡ್ತೀನಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಎಲ್ಲರಿಗೂ.